ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದ ಬ್ಯಾಂಕ್ ಜನಾರ್ದನ್ ಅವರು ಹಸ್ತಂಗತರಾಗಿದ್ದಾರೆ. ಸದ್ಯ ನಮ್ಮೊಟ್ಟಿಗೆ ಡಿಂಗ್ರಿ ನಾಗರಾಜ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್? ನನಗೂ ಅವನು ಸುಮಾರು ಒಂದು 40 ವರ್ಷದಿಂದ ಸ್ನೇಹ. ನಾವು ಇಂಡಸ್ಟ್ರಿಗೆ ಬಂದಾಗಲಿಂದ ಪರಿಚಯ. ಬಂದಮೇಲೆ ಅವನು ನಾಟಕ ಗಿಟಕ ಮಾಡ್ತಿದ್ದ ದೇವೇಂದ್ರ ಗೋಪಾಲ್ ಜೊತೆಗೆ ಮಿಮಿಕ್ರಿ ಎಲ್ಲ ಮಾಡ್ತಾಯಿದ್ದ. ಆವಾಗ ಮಾಡ್ತಾಯಿದ್ದ ಅಂದ್ಬಿಟ್ಟು ಕೇಳ್ತಿದ್ದೆ ಎಲ್ಲೋ ಒಂದು ಕಡೆ ಸಿಕ್ದ. ಏನಪ್ಪ ನೀವು ಡ್ರಾಮಾ ಗಿಮ್ ಏನೋ ಮಾಡ್ತೀರ? ಹೌದಾ, ಮಾಡ್ತೀನಿ ನಾನು, ನಮ್ಮ ಟ್ರೂಪಲ್ಲಿ ಮಾಡ್ತೀರ ನಾನು. ಅಲ್ಲಿಂದ 40 ವರ್ಷದಿಂದ ನಮ್ಮ ಟ್ರೂಪಲ್ಲಿ ಎಲ್ಲ ನಾಟಕ, ಚಿನ್ನದ ಗೊಂಬೆ ನಾಟಕ ಮಾಡ್ತೀವಿ, ಮಂಗಳಾರತಿಗೆ ನಾಟಕ ಮಾಡ್ತೀವಿ, ನನ್ನ ಗಂಟ ಬೋಲ್ಬಂಡ ಮಾಡ್ತೀವಿ, ಎಚ್ ಎಮ್ ನಾಯಕ ನಾಟಕ ಮಾಡ್ತೀವಿ, ಎಲ್ಲ ನಾಟಕದಲ್ಲೂ ಪಾಠ ಮಾಡಿಸಿದ್ದೀನಿ. ಆಮೇಲೆ ಅವನ್ನೇ ಒಂದು ತಂಡ ಕಟ್ಕೊಂಡ ಹಾಸ್ಯ ಕಾರ್ಯಕ್ರಮ ನಾಟಕ ಎಲ್ಲ ಮಾಡೋನು. ಹಾಗಾಗಿ ನಮಗೂ ಅವನಿಗೂ ದಿನಕ್ಕೆ ಒಂದು ಸತಿ ಫೋನ್ಗೆ ಮಾತಾಡ್ತಾಯಿದ್ದು. ಆದರೆ ಈ 1-2 ವರ್ಷದಿಂದ ಅವನಿಗೆ ಹುಷಾರು ತಪ್ಪಾಯಿತು, ನಮಗೂ ಕನೆಕ್ಷನ್ ತಪ್ಪಾಯಿತು. ಹಾಗಾಗಿ ಯಾವಾಗಲಾದ್ರೂ ಒಂದು ಸತಿ ಫೋನ್ ಮಾಡ್ತಾನೆ. ನಮ್ಮ ಸಂಘದ ಯಾವುದಾದ್ರು ಮೀಟಿಂಗ್ ಇದ್ದಾಗ ಕರೆಸ್ತೀನಿ ನಾನು. ಬಂದು ಕೂತ್ಕೊಂಡು ಆಟೋದಲ್ಲಿ ಆಟೋ ಕರೆಸಿ ಕೂರಿಸಿ ಮಾತಾಡಿ ಹೋಗ್ತಾನೆ. ಮೊನ್ನೆ ಒಂದು ಯಾವುದೋ 2 ತಿಂಗಳಿಂದ ಒಂದು ಪ್ರೆಸ್ ಮೀಟ್ ಇತ್ತು, ಕರೆಸಿದ್ದೆ, ಮಾತಾಡ್ದ. ಆಮೇಲೆ ಆವಾಗ ಹೇಳ್ದ, ಮನೆ ಮಾರ್ಬಿಟ್ನಪ್ಪ ನಾನು, ಬೇರೆ ಯಾವುದೊಂದು ಇದರೊಳಗಿದ್ದೀನಿ, ಅಪಾರ್ಟ್ಮೆಂಟಲ್ಲಿದ್ದೀನಿ ನಾನು. ಸರಿ, ಎಲ್ಲಿ ಅಂತ ಒಂದು 6 ದಿನ ಮುಂಚೆ ಹೇಳಿದೆ. ಇಲ್ಲೇ ಮೇನ್ ರೋಡಲ್ಲಿ ಇದೆ ಕಣ್ಣು, ಬರೋಗಿದ್ರೆ ಬಂದುಬಿಡು ಅಂತ. ಬರ್ತೀನಿ ಅಂತಂದೆ. ತಿರ್ಗಿ ನಿನ್ನೆ ರಾತ್ರಿ ಬೆಳಗಿನ ಜಾವ 5:15 ಗಂಟೆಗೆ ಅವ್ರ ಮಗನ ಫೋನ್ ನನಗೆ. ಇದಾಗಿ ಇಷ್ಟೊತ್ತು ಫೋನ್ ಬಂತಲ್ಲ, ನನಗೆ ಡೌಟ್ ಬಂತು. ಇದ್ದ ತಕ್ಷಣ ಅವ್ರ ಮಗ ಮಾತಾಡೋದು, ಅಣ್ಣ ಅಪ್ಪಾಜಿ ರಾತ್ರಿ 2:15 ಗಂಟೆಗೆ ತೀರೋದ್ರು. ನಾನು ನಮ್ಮ ಸಂಘದಲ್ಲಿ ಎಲ್ಲರಿಗೂ ಮೆಸೇಜ್ ಹಾಕಿ ಎಲ್ಲರಿಗೂ ಫೋನ್ ಮಾಡಿಸಿ ಮೊಬೈಲೆಲ್ಲ ಇದು ಮಾಡಿಸಿ, ನಾನು ಯಾವುದು ಅರ್ಜೆಂಟಾಗಿ ಇವತ್ತು ಶೆಡ್ಯೂಲ್ ಪ್ಯಾಕಪ್ಪು, ಶೂಟಿಂಗ್ ಹೋಗಿ ಅವನ ಮತ್ತು ಶ್ರಾವಣ ಅದು ಮುಗಿಸ್ಕೊಂಡು 12 ಗಂಟೆಗೆ ಬಂದೆ. ಬಟ್ ಇಲ್ಲಿ ಬರೋಲ್ಲ, ಅವ್ರ ಮಗ ಇಲ್ಲಿ ಬೇಡ ಅಂತಂದ. ಇಲ್ಲಿ ಮಾಡಿದ್ರೇನಪ್ಪ ಕಲಾವಿದಗಳೆಲ್ಲ ಬರೋದು ಎಲ್ಲ ಅಂದ ತಕ್ಷಣ ಅವನ ಅನಂತು, PRO ಅನಂತು, ಆಮೇಲೆ ಒಕ್ಕೂಟದ ರವಿ ಎಕ್ಸ್ ಸೆಕ್ರೆಟ್ರಿ ರವಿ ಅವರು, ಆಮೇಲೆ ಗಣೇಶ್, ಇವ್ರು 3 ಜನ ಮುಖಾಂತರ ಇಲ್ಲಿ ಒಟ್ಟಲ್ಲಿ ಅವಕಾಶ ಮಾಡಿ ತಗೊಂಬಂದು ಇಟ್ಟಿದ್ದಾರೆ. ಎಲ್ಲರೂ ಬಹಳ ಜನ ಬಂದು ನೋಡಿದ್ದಾರೆ. ಅವನು ನಿಜಕ್ಕೂ ಅವನು ದೊಡ್ಡ ಕಲಾವಿದ. ದೇವೇಂದ್ರ ಗೋಪಾಲ್ ಜೊತೆಲೆಲ್ಲ ಭಾರಿ ಕಲಾವಿದ, ಕಾಮಿಡಿ ಹಾಸ್ಯ ಪಾಠ ಮಾಡೋನು, ನಮ್ಮ ಜೊತೆ ನಾಟಕ ಮಾಡೋನು. ಹಾಗಾಗಿ ದೊಡ್ಡ ವ್ಯಕ್ತಿ. ಇವತ್ತು ಅಕಸ್ಮಿತವಾಗಿ ಅವನು ನಿನ್ನೆ ರಾತ್ರಿ 2:15 ಗಂಟೆ ತೀರೋದು. ಅಂದರೆ 2 ವರ್ಷದಿಂದ ಹುಷಾರಿಲ್ಲ ಅವನಿಗೆ ಈ 2-3 ಸತಿ ಆಂಜಿಯೋಗ್ರಾಮ್ ಆಗಿತ್ತು. ಹಾಗಾಗಿ ಅವನಿಗೆ ಕಾಲಿನ ನೆರ ತೆಗೆದು ಆ ಕಾಲು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಮಾಡಿ ನಿಂತ್ಕೊಳ್ಳೋಕ್ಕಾಗಿದ್ರೆ 2 ತಿಂಗಳಿಂದ ನಿಂತ್ಕೊಳ್ಳೋಕ್ಕಾಗದಲ್ಲಿ 2 ವರ್ಷದಿಂದ ಮನೇಲೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಯಾರು ಕರೆಯಲ್ವಲ್ಲ ಪಿಕ್ಚರ್ಗೆ. ಹಾಗಾಗಿ ಅವನು ಮನೇಲಿ ಆರಾಮಾಗಿದ್ದ. ಮೊನ್ನೆ ಒಂದು 15 ದಿವಸ ಮುಂಚೆ ಹೋಗಿ ಅವ್ನು ಮಾತಾಡ್ಸ್ಕೊಂಡು ಬಂದೆ. ಒಟ್ಟೆ ಚೆನ್ನಾಗಿದ್ದಾರೆ. ವಾಯ್ಸ್ ಮಾತ್ರ ಭಾಳ ಚೆನ್ನಾಗಿದೆ, ದೇಹ ಮಾತ್ರ ಕೃಶವಾಗಿದೆ, ಅಷ್ಟೇ ಚೆನ್ನಾಗಿದೆ. ಒಟ್ಟಿನಲ್ಲಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು. ಹಾರ್ಟ್ ಪ್ರಾಬ್ಲಮ್ ಆಯಿತು ಈಗ 2-3 ವರ್ಷದ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್. ಆವಾಗ 2-3 ಸತಿ ಆಂಜಿಯೋಗ್ರಾಮ್ ಹಾಕ್ಸಿದ್ದು. ಹಾಗಾಗಿ ಅವನ ಹಾರ್ಟಿಂದ ಸ್ವಲ್ಪ ವೀಕ್ ಆಗಿದ್ದಾನೆ. ವೀಕಾಗಿ ಅವನು ಮನೆ ಅವನ ಮಗನಿಗೊಂದು ಇದು ಮಾಡಿಕೊಟ್ಟ, ಅವನು ಡಬ್ಬಿಂಗ್ ಥಿಯೇಟ್ರು. ಅದು ಸರಿ ಯಾಕೆ ಊರ್ಜಿತವಾಗಲಿಲ್ಲ. ಏನೋ ಪ್ರಾಬ್ಲಮ್ಮು. ಒಬ್ಬ ಮನುಷ್ಯ ಅಂದಮೇಲೆ ನೋವು ಇದ್ದೇ ಇರ್ತದೆ ಒಳಗಡೆ. ಆ ನೋವನ್ನು ಮರೆಸ್ಕೊಂಡು ನಾವು ಜನಗಳಿಗೆ ನಗಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ಅವನು ಸ್ವಲ್ಪ ಏನೋ ನೋವಿದೆ ಮನೆ ಇದರಲ್ಲೇ ಡಬ್ಬಿಂಗ್ ಥಿಯೇಟ್ರ್ ಮಾಡಿಕೊಟ್ರಲ್ಲ ಅಂತ ಏನೋ ಲಾಸ್ ಆಗಿ ಮನೆ ಮಾರಿ ಬೇರೆ ಫ್ಲ್ಯಾಟಿಗೆ ಬಂದಿದ್ದಾನೆ. ಆರಾಮಾಗಿದ್ದ. ಅವ್ರ ಮಗ ನೋಡಿ ಅಲ್ಲಿ ನೋಡಿದ್ದೀರಲ್ಲ. ಬಟ್ ಅವನು ಮದುವೆ ಆದಗಳು ಅವ್ರದ್ದು ಯಾವ ಸಂಸಾರ ಸೋರಗಲಿಲ್ಲ ಯಾಕೋ. ಅವನು ಹಿಂಗೆ ಅದು. ಒಟ್ಟಿನಲ್ಲಿ ಅವನ ಆತ್ಮ ಶಾಂತಿ ಸಿಗಲಿಲ್ಲ ಅಂತ ಹೇಳ್ಬೇಕು. ಅವರೊಟ್ಟಿಗೆ ಕಳೆದಂಥ ಒಂದು ಒಳ್ಳೆ ಕ್ಷಣ ಅಂತ ಇದ್ರೆ ಅದು ಯಾವುದನ್ನ ನೆನಪಿಸ್ಕೊಳ್ತೀರಾ ನೀವು ಇವಾಗ ಅಂತ? ಅವನ ಜೊತೆ ನಾನು ಭಾಳ ಸಿಕ್ಕಾಪಟ್ಟೆ ಇದೆ ನಮಗೂ ಅವನಿಗೂ ಕನೆಕ್ಷನ್ನು. ಹಾಗೆ ಒಂದು ಸತಿ ಯಾವುದೋ ನಾಟಕಕ್ಕೆ ಹೋಗಿದ್ದು, ಬಾದಾಮಿ ನಾಟಕಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಟ್ರೈನಲ್ಲಿ ಕೂತಿದ್ದೇವೆ. ಅದು ಬಾದಾಮಿಗೆ ಹೋಗ್ಬೇಕಾದ್ರೆ ಮುಂಚೆ ಒಂದು ಕಡೆ ಗುಡ್ಡದಲ್ಲಿ ಟ್ರೈನ್ ನಿಂತ್ಕೊಳ್ಳೋ ಬಾಗಲಕೋಟೆ ಒಂದು ಸ್ವಲ್ಪ ಒಂದು 1 ಅವರ್ ನಿಂತ್ಕೊಳ್ಳುತ್ತೆ. ಒಂದು ಬೀರು ಕುಡಿಬೇಕು ಅಂತ ಬೀರು ತಗೊಂಡು ಕೊಡಿಸ್ದೆ. ಬೆಡ್ಶೀಟ್ ಹೊತ್ಕೊಂಡ್ಬಿಟ್ಟು ಬೆಡ್ಶೀಟ್ ಒಳಗಡೆ ಒಳ್ಳೆ ಪಿ ಉತ್ತ ಇಟ್ಕೊಂಡು ಕುಡಿಯೋದು. ಆವಾಗೆಲ್ಲ ಚೆನ್ನಾಗಿ ಕುಡಿಯೋನು, ಬೀರುಗಿರಲ್ಲ. ಇದೆಲ್ಲ ನಂದು ಒಂದು 15-20 ವರ್ಷದ ಕೆಳಗಿಂದು ಮಾತು. ಈಗ ಎಲ್ಲ ಮಾಡ್ತಿರಲಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದೆ ಸಾಕು. ಅವರ ಮಕ್ಕಳಿಗೆ, ಅವ್ರ ಮಗನಿಗೆ ಅವನ ಕಳ್ಕೊಂಡಿರೋ ದುಃಖನ ಭರಿಸುವಂಥ ಶಕ್ತಿ ಕೊಟ್ಟಿದ್ದೇವೆ. ಇದಿಷ್ಟು ಡಿಂಗ್ರಿ ನಾಗರಾಜ್ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.